ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಕೂಡ 2024-25ನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಜಮಾ ಆಗಿದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಪ್ರಕ್ರಿಯೆ ಹಂತದಲ್ಲಿದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಇದುವರೆಗೂ ಕೂಡ ಪ್ರಕ್ರಿಯೆ ಪ್ರಾರಂಭವೇ ಆಗಿಲ್ಲ. ಅಂದರೆ ಸ್ಟೇಟಸಲ್ಲಿ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ. ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ, ಸರ್ ನಮ್ಮದು 2 ತಿಂಗಳಾಯಿತು, 1 ತಿಂಗಳಾಯಿತು ಸಬ್ಮಿಟ್ ಆಗಿ, 7 ತಿಂಗಳಾಯಿತು, ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ಆಗಿಲ್ಲ. ಫಸ್ಟ್ ಲೆವೆಲು ಅಪ್ಡೇಟ್ ಆಗಿಲ್ಲ, ಸೆಕೆಂಡ್ ಲೆವೆಲು ಅಪ್ಡೇಟ್ ಆಗಿಲ್ಲ, ಏನು ಮಾಡಬೇಕು ಅಂತೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು 100ಕ್ಕೆ 100ರಷ್ಟು ಹೇಳ್ತಾ ಇದ್ದೀನಿ. ಈ ಮಾರ್ಗವನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಮಾರ್ಗ ಇಲ್ಲ. ನಿಮಗೆ 100% ಆಗಿ ನಿಮ್ಮ ಪ್ರಾಬ್ಲಮ್ಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಗ್ತಾ ಇದೆ, ಅದಕ್ಕೆ ನಾನು ಗ್ಯಾರಂಟಿ. ಮತ್ತು ಅನೇಕ ಬೇರೆದವ್ರ ಮಾತುಗಳನ್ನು ಕೇಳಕ್ಕೆ ಹೋಗಬೇಡ್ರಿ. ಈ ಮಾರ್ಗವನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಮಾರ್ಗ ಇಲ್ಲ. ಪದೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಒಬ್ಬ ಸ್ಟೂಡೆಂಟ್ಸದು ನಾನು ಸ್ಟೇಟಸ್ ಫಾರ್ಮೆಟನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. SSP ಸ್ಟೇಟಸ್ ಅದು ಅವ್ರದ್ದು ಇಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಎಕ್ಸಾಂಪಲ್ ಕೊಡ್ತಾ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀಡ್ತೀನಿ. ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ 2024-25. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗಿತ್ತು. ಇಲ್ಲಿ ಫಸ್ಟ್ ಲೆವೆಲಲ್ಲಿ ನೋಡ್ಬೋದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಆಗಿದೆ ಕಾಲೇಜ್ ವತಿಯಂತ್ರ. ಅಕಾಡೆಮಿಕ್ ಡೀಟೇಲ್ಸ್ ಕೂಡ ಅಪ್ರೂವ್ಡ್ ಎಸ್ ಆಗಿದೆ. ಆದರೆ ಇಲ್ಲಿ ಫಸ್ಟ್ ಲೆವೆಲ್ OBC ಡಿಪಾರ್ಟ್ಮೆಂಟ್ ನೋಡ್ಬೋದು ಬ್ಯಾಕ್ವರ್ಡ್ ಕ್ಲಾಸಸ್ ವೆರಿಫೈಡ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ, ಅಪ್ರೂವ್ಡ್ ಎಲಿಜಿಬಲ್ ಕೂಡ ನೋ ಅಂತ ಇದೆ. ಈ ರೀತಿ ಇದ್ದಾಗ ಏನು ಮಾಡಬೇಕು ಅಂಥೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ. ಇಲ್ಲಿ ಫಸ್ಟಿಗೆ ಹೇಳಿಬಿಡ್ತೀನಿ, ಫಸ್ಟ್ ಲೆವೆಲ್ ಕಾಲೇಜ್ ವತಿಯಂತ್ರ ಯಾರ್ದು ವೆರಿಫೈ ಆಗಿಲ್ಲಲ್ಲ ಅಂಥವ್ರು ಏನು ಮಾಡ್ಬೇಕಂದ್ರೆ ನಿಮ್ಮ ಕಾಲೇಜಿಗೆ ಭೇಟಿ ನೀಡ್ರಿ. ಅಲ್ಲಿ ಆಫೀಸರ್ ಅಂತ ಇರ್ತಾರೆ, ಎಂಡೋರ್ಮೆಂಟಲ್ ಆಫೀಸರ್ಸ್ ಅಂತ ಇರ್ತಾರೆ, ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಿರ್ತಾರೆ. ಅವ್ರ ಹತ್ರ ಹೋಗಿ ನಿಮ್ಮ ಈ PDF ಫಾರ್ಮೆಟನ್ನು ಒಂದು ಜೆರಾಕ್ಸ್ ತೊಗೊರಿ, ಅಥವಾ ನಿಮ್ಮ ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅವ್ರ ಹತ್ರ ಹೋಗಿ ನೀವು ಏನು ಮಾಡ್ಬೇಕಂದ್ರೆ, ಸರ್ ನಮ್ಮದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಇನ್ನೂ ಆಗಿಲ್ಲ, ದಯವಿಟ್ಟು ಅಪ್ರೂವಲ್ ಮಾಡಿ ಅಂತ ಹೇಳಬೇಕು. ಈ ಮಾರ್ಗವನ್ನು ಹೊರತುಪಡಿಸಿ ಫಸ್ಟ್ ಲೆವೆಲಲ್ಲಿ ಯಾವುದೇ ಬೇರೆ ಮಾರ್ಗ ಇಲ್ಲ. ಬೇರೆ ಎಲ್ಲೂ ಮೆಸೇಜ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ, ಯಾರಿಗೂ ಕಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಆಪ್ಷನ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲ. ಆದ್ದರಿಂದ ಹೇಳ್ತಾ ಇರೋದು ನೀವು ನಿಮ್ಮ ಕಾಲೇಜಿಗೆ ಹೋಗಿ ಅಪ್ಲಿಕೇಶನನ್ನು ಅಪ್ರೂವ್ಡು ಮತ್ತು ವೆರಿಫೈ ಮಾಡಬೇಕಾಗತ್ತೆ. ಆದ್ದರಿಂದ ನಿಮ್ಮ ಕಾಲೇಜಿಗೆ ಹೋಗಿರ್ತೀರಿ ಡೈಲಿ. ಹೆಂಗಿದ್ರು ಕಾಲೇಜಿಗೆ ಹೋದ ತಕ್ಷಣ ಈ PDF ಫಾರ್ಮೆಟನ್ನು ಅವ್ರಿಗೆ ತೋರಿಸಿ, ಸರ್ ನಾನು ಈ ಅಪ್ಲಿಕೇಶನ್ ಹಾಕಿ 2 ಮಂತ್ ಆಯಿತು, ಇನ್ನೂವರೆಗೂ ಕೂಡ ವೆರಿಫೈ ಮಾಡಿಲ್ಲ, ಯಾಕೆ ದಯವಿಟ್ಟು ವೆರಿಫೈ ಮಾಡಿ ಅಂತ ನೀವು ತಿಳಿಸ್ಕೊಡ್ಬೇಕಾಗತ್ತೆ. ಹಾಗೆ ಅಂದಾಗ ಮಾತ್ರ ಅವರು ವೆರಿಫಿಕೇಷನನ್ನು ಮಾಡ್ತಾರೆ. ಇನ್ನು ಸೆಕೆಂಡ್ ಲೆವೆಲು ಅನೇಕ ಜನ ವಿದ್ಯಾರ್ಥಿ ಮಿತ್ರರದು ಫಸ್ಟ್ ಲೆವೆಲು OBC ಡಿಪಾರ್ಟ್ಮೆಂಟ್ ವತಿಯಂತ್ರ ವೆರಿಫೈ ಆಗಿರಲಿಕ್ಕಿಲ್ಲ. ಅದನ್ನೇ ಅನೇಕ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ನಾನಾ ಕಾರಣಗಳಿದಾವೆ, ವೆರಿಫೈ ಮಾಡದೇ ಇರುವುದಕ್ಕೂ ನಾನಾ ಕಾರಣಗಳಿದಾವೆ, ಅದಕ್ಕೆ ಪರಿಹಾರವೂ ಕೂಡ ಅದಾವೆ. ಏನೆಂಬುದನ್ನು ಈ ವಿಡಿಯೋದಾಗ ಕ್ಲಿಯರಾಗಿ ಹೇಳ್ತೀನಿ, ತಿಳ್ಕೊಳ್ಬೋದು. ಮೊದಲಿಗೆ ನೀವು ಏನು ಮಾಡಿರಿ ಅಂದರೆ ನಿಮ್ಮ ಹತ್ತಿರದ ತಾಲೂಕು OBC ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿರಿ. ಇಲ್ಲಿ OBC ವಿದ್ಯಾರ್ಥಿಗಳದ್ದು ಮಾತ್ರ ಹೇಳ್ತಾ ಇಲ್ಲ, SC ST ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೂ ಕೂಡ, ಜನರಲ್ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೇಳ್ತಾ ಇರೋದು. ಇಲ್ಲಿ OBC ವಿದ್ಯಾರ್ಥಿಗಳು OBC ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿರಿ, ST ವಿದ್ಯಾರ್ಥಿಗಳು ST ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿರಿ, SC ವಿದ್ಯಾರ್ಥಿಗಳು SC ಡಿಪಾರ್ಟ್ಮೆಂಟ್ಗೆ ಭೇಟಿ ನೀಡಿ, ಸರ್ ನಮ್ಮದು ಇದುವರೆಗೂ ಕೂಡ ಅಪ್ಲಿಕೇಶನ್ ವೆರಿಫೈ ಮಾಡಿಲ್ಲ ಅಂತ ಕೇಳಬೇಕಾಗತ್ತೆ ಅವ್ರನ್ನ. ಇದು PDF ಫಾರ್ಮೆಟನ್ನು ಈಗ ಹೆಂಗೆ ಕಾಲೇಜ್ಗೆ ಹೋಗಿ ತೋರಿಸಿರಲ್ಲ ಆ ರೀತಿಯಾಗಿ ನೀವು ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ತೋರಿಸಿ ಅಲ್ಲಿ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ಜನ ವಿದ್ಯಾರ್ಥಿ ಮಿತ್ರರು ನೀವು OBC ಡಿಪಾರ್ಟ್ಮೆಂಟ್ಗಳಿಗೆ ಆಗಿರ್ಬೋದು, ST SC ಅಲ್ಪಸಂಖ್ಯಾತ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಕಾಲೇಜ್ ವತಿಯಂತ್ರ ಯಾವುದೇ ರೀತಿಯಾದಂಥ ಡಾಟಾ ಬಂದಿಲ್ಲ ನಿಮ್ಮದು, ಆದ್ದರಿಂದ ವೆರಿಫೈ ಪೆಂಡಿಂಗ್ನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅಂತ ಅನೇಕ ಜನ ಹೇಳ್ತಾ ಇದ್ದೀರಿ. ಅದಕ್ಕೆ ಕಾರಣ ಏನಂದ್ರೆ, ಇದು ಪ್ರಾಬ್ಲಮ್ ಆಗ್ತಾ ಇರೋದು ಯಾರು ಸೆಕೆಂಡ್ PUC ಮುಗಿಸಿ ಫಸ್ಟ್ PUC ಓದ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳದು, ಜೊತೆಗೆ ಈಗ 10th ಮುಗಿಸಿ ಫಸ್ಟ್ PUC ಓದ್ತಾ ಇದ್ದಾರಲ್ಲ ಅಂತಹ ವಿದ್ಯಾರ್ಥಿಗಳದ್ದು ಮಾತ್ರ ಈ ರೀತಿಯಾದಂಥ ಪ್ರಾಬ್ಲಮ್ ಆಗ್ತಾ ಇದೆ. ಡಿಗ್ರಿ ಮೊದಲ ವರ್ಷ, ಪ್ರೊಫೆಷ್ನಲ್ ಕೋರ್ಸ್ ಮೊದಲ ವರ್ಷ, PG ಮೊದಲ ವರ್ಷ, ಈ ರೀತಿ ಮೊದಲ ವರ್ಷದ ಕೋರ್ಸ್ಗಳನ್ನು ಯಾರು ಓದ್ತಾ ಇದ್ದೀರಲ್ಲ ಅಂಥವ್ರದ್ದು ಮಾತ್ರ ಈ ರೀತಿಯಾದಂಥ ತೊಂದರೆ ಆಗ್ತಾ ಇದೆ. ಆದ್ದರಿಂದ ನೀವು ಏನು ಮಾಡ್ಬೇಕಂದ್ರೆ, ಇದಕ್ಕೊಂದು ಅತಿ ಪ್ರಮುಖವಾದಂಥ ಸೊಲ್ಯೂಷನ್, ಅಗದಿ ಈಜಿ ಅಂತ ಸೊಲ್ಯೂಷನ್ ಏನಂದ್ರೆ, ನೀವು ನಿಮ್ಮ ಯೂನಿವರ್ಸಿಟಿಗೆ ವಿಸಿಟ್ ಮಾಡಬೇಕು. ಯಾರ್ದು OBC ಡಿಪಾರ್ಟ್ಮೆಂಟು SC ST ಡಿಪಾರ್ಟ್ಮೆಂಟ್ಗೆ ಹೋದ ತಕ್ಷಣ ನಿಮ್ಮ ಡೇಟಾ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂತಹ ವಿದ್ಯಾರ್ಥಿಗಳು ಏನು ಮಾಡಿರಿ ಅಂದ್ರೆ ನಿಮ್ಮ ಯೂನಿವರ್ಸಿಟಿಗಳಿಗೆ ಭೇಟಿ ನೀಡ್ರಿ. ಈಗ ಡಿಗ್ರಿ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡಿರಿ ಅಂದ್ರೆ, ನಿಮ್ಮದು ರಾಣಿ ಚೆನ್ನಮ್ಮ ಆಗಿರ್ಬೋದು, ಕರ್ನಾಟಕ ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು, ಗುಲ್ಬರ್ಗ ಯೂನಿವರ್ಸಿಟಿ ಆಗಿರ್ಬೋದು, ಬಿಜಾಪುರ ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು,
ನಿಮ್ಮ ಯೂನಿವರ್ಸಿಟಿ ಎಲ್ಲಿರುತ್ತಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿರಿ. ಅಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ನೋಡಲ್ ಅಧಿಕಾರಿಗಳಂತಿರ್ತಾರೆ. ಅವ್ರ ಹತ್ರ ಹೋಗಿ ಏನು ಹೇಳ್ಬೇಕಂದ್ರೆ, ಸರ್ ನಾವು OBC ಡಿಪಾರ್ಟ್ಮೆಂಟ್ ಹೋಗಿದ್ವಿ, ಆದರೂ ಕೂಡ ಇದುವರೆಗೂ ಕೂಡ ವೆರಿಫೈ ಮಾಡಿಲ್ಲ ಯಾಕೆ ಅಂತ ಕೇಳಿದ್ವಿ. ಅವ್ರು ಹೇಳಿದರು ನಿಮ್ಮ ಕಾಲೇಜ್ ವತಿಯಂತ್ರ ಅಥವಾ ನಿಮ್ಮ ಯೂನಿವರ್ಸಿಟಿ ವತಿಯಂತ್ರ ಡಾಟಾ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ಅಪ್ಡೇಟ್ ಮಾಡಿ ಕೊಡ್ರಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟನ್ನು ಮಾಡ್ಕೊರಿ. ರಿಕ್ವೆಸ್ಟನ್ನು ಮಾಡ್ಕೊಂಡ ತಕ್ಷಣ 100% ಆಗಿ ಹೇಳ್ತಾ ಇದ್ದೀನಿ, ಅವರು ಅಪ್ಡೇಟ್ ಮಾಡಿಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೂಡ ನಾನು ಇದನ್ನೇ ಹೇಳಿದ್ದೆ, ಅವರು ಕೂಡ ಅಪ್ಡೇಟ್ ಮಾಡಿಸಿದ್ರು. ಅಪ್ಡೇಟ್ ಮಾಡಿಸಿ ವಿತಿನ್ 2 ಡೇಸಲ್ಲಿ 2 ದಿನದ ಒಳಗಾಗಿ ಅಪ್ಲಿಕೇಶನ್ ವೆರಿಫೈಡ್ ಆಗಿದೆ. 100% ಆಗಿ ಹೇಳ್ತಾ ಇದ್ದೀನಿ. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಮಾರ್ಗ ಇಲ್ಲ. ವಿದ್ಯಾರ್ಥಿ ಮಿತ್ರರೇ, ನೀವು ಬೇರೆದವ್ರ ಮಾತುಗಳನ್ನು ಕೇಳಕ್ಕೆ ಹೋಗಬೇಡ್ರಿ. ನೀವು ಕೇಳ್ಕೋತ ಕೂತ್ರಿ ಅಂದ್ರೆ ಅಲ್ಲೇ ಮನ್ಯಾಗ ಕುಂಡ್ರದಾಕೈತಿ. ಆದ್ರಿಂದ ಹೇಳ್ತಾ ಇರೋದು, ದಯವಿಟ್ಟು ನೀವು ಸ್ವಲ್ಪ ಓಡಾಡ್ರಿ, ನಿಮ್ಮ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿರಿ. ಅಥವಾ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ದೂರ ಇತ್ತಂದ್ರೆ ನಿಮ್ಮ ಕಾಲೇಜಿನ ಮೂಲಕ ನಿಮಗೆ ಕಾಲೇಜಿನಲ್ಲಿರುವಂಥ ಅಧಿಕಾರಿಗಳು ಏನಾದರೂ ಪರಿಚಯ ಇದ್ರಂದ್ರೆ ಅವ್ರಿಗೆ ರಿಕ್ವೆಸ್ಟನ್ನು ಮಾಡ್ಕೊರಿ. ಸರ್ ನಮ್ಮ ಡಾಟಾ ಹೋಗಿಲ್ಲ ಅಂತ ದಯವಿಟ್ಟು ಅಪ್ಡೇಟ್ ಮಾಡಿಸ್ಕೊಡ್ರಿ ಅಂತೇಳಿ. ಅವರು ನೋಡಲ್ ಅಧಿಕಾರಿಗಳೊಂದಿಗೆ ಕಾಂಟ್ಯಾಕ್ಟ್ನಾಗಿರ್ತಾರೆ. ಅವರು ಕಾಲ್ ಮಾಡಿ ಅಪ್ಡೇಟನ್ನು ಮಾಡ್ಸೋಕ್ಕೆ ಹೇಳ್ತಾರೆ. ಆದ್ದರಿಂದ ನಿಮ್ಮ ಕಾಲೇಜಿನ ವತಿಯಂತ್ರವೂ ಕೂಡ ನೀವು ಅಪ್ಡೇಟನ್ನು ಮಾಡಿಸ್ಬೋದು. ಯಾಕಂದರೆ ಕಾಲೇಜಿನ ಶಿಕ್ಷಕರು ನಿಮಗೆ ಹೆಚ್ಚು ಕ್ಲೋಸ್ ಆಗಿದ್ರಂದ್ರೆ ಆಫೀಸರ್ಸ್ಗಳು. ಜೊತೆಗೆ ನಿಮ್ಮ ಕಾಲೇಜಿನಲ್ಲಿ ಆಫೀಸರ್ಸ್ಗಳು ಹೆಚ್ಚು ಕ್ಲೋಸ್ ಇಲ್ಲ, ಅವರು ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ, ನೀವು ಯೂನಿವರ್ಸಿಟಿಗೆ ಹೋಗಲೇಬೇಕಾಗಿರುವಂಥ ಅನಿವಾರ್ಯತೆ ಇರ್ತೈತಿ. ಆದ್ದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನದೊಂದು ರಿಕ್ವೆಸ್ಟ್, ನೀವು ಈ ಮಾರ್ಗಗಳನ್ನು ಹೊರತುಪಡಿಸಿ ಬೇರೆ ಯಾರ್ದು ಮಾತುಗಳನ್ನು ಕೇಳಕ್ಕೆ ಹೋಗಬೇಡ. ಮೊದಲೇದು ಅಪ್ಲಿಕೇಶನು ಕಾಲೇಜ್ ವತಿಯಂತ್ರ ವೆರಿಫೈಡ್ ಆಗಿಲ್ಲ ಅಂದರೆ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ ಅಪ್ಲಿಕೇಶನನ್ನು ಅಪ್ಲೋಡ್ ಮಾಡಿಸ್ರಿ. ಎರಡನೇದು OBC ಡಿಪಾರ್ಟ್ಮೆಂಟ್ ಹೋಗ್ರಿ. OBC ಡಿಪಾರ್ಟ್ಮೆಂಟಲ್ಲಿ ವೆರಿಫೈ ಮಾಡ್ತಾರೆ. ಒಂದು ವೇಳೆ ಡಾಟಾ ಬಂದಿರ್ಲಿಕ್ಕಂದ್ರೆ ಡಾಟಾ ಬಂದಿಲ್ಲ ಅಂತ ಹೇಳ್ತಾರೆ. ಬಂದಿಲ್ಲ ಅಂದ ತಕ್ಷಣ ನೀವು ಯೂನಿವರ್ಸಿಟಿಗೆ ಹೋಗಿ ವೆರಿಫೈ ಮಾಡಿಸಿ ನೀವು ಅಪ್ಲಿಕೇಶನನ್ನು ಇಲ್ಲಿ ಅಪ್ರೂವ್ಡ್ ಮಾಡಿಸ್ಬೋದು. ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲ. ಇನ್ನು 3rd ಲೆವೆಲಲ್ಲಿ ಯಾರ್ದು ಪೋಸ್ಟು DBT ನೋ ಅಂತ ಇದೆ, ಅಮೌಂಟ್ ಕೂಡ ತೋರಿಸ್ತಿಲ್ಲ ಅಂತ ಅನೇಕ ಜನ ಹೇಳ್ತಾ ಇದ್ರಿ. ಅಂತಹ ವಿದ್ಯಾರ್ಥಿಗಳು ಯಾವುದೇ ಡಿಪಾರ್ಟ್ಮೆಂಟ್ಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮದು ತಾಲೂಕು ಲೆವೆಲಲ್ಲಿ ಏನು ಕೇವಲ ಅವರ ಅಪ್ರೂವಲ್ ಮಾಡೋದು ಅಷ್ಟೇ ಅಧಿಕಾರ ಇರ್ತೈತಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ. ಮತ್ತು ಕಾಲೇಜಿನಲ್ಲೂ ಏನೋ ಅಪ್ರೂವಲ್ ಮಾಡುವಂಥ ಅಧಿಕಾರ ಅಷ್ಟೇ ಇರ್ತೈತಿ. ನಿಮಗೆ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗಬೇಕಂದ್ರೆ ಮೇಲೆ ಅಧಿಕಾರಿಗಳಿಂದ ಅಪ್ರೂವ್ಡ್ ಆಗಬೇಕಾಗತ್ತೆ. ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಏನು ಅಮೌಂಟನ್ನು ಹಾಕ್ತಾ ಇರ್ತಾರಲ್ಲ ಅಂಥವರು ಅಪ್ರೂವಲ್ ಮಾಡಬೇಕಾಗಿರ್ತೈತಿ. ಆದ್ದರಿಂದ ನೀವು ಏನು ಮಾಡ್ಬೇಕಂದ್ರೆ, ಈಗ ಎಲ್ಲ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳು ಕೂಡ Gmail ID ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾವೆ, ಹೆಲ್ಪ್ಲೈನ್ ನಂಬರನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾವೆ. ನೀವು ಏನು ಮಾಡ್ಬೇಕಂದ್ರೆ Gmail ID ಮೆಸೇಜನ್ನು ಹಾಕಬೇಕು. ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ ನಿಮಗೆ, Gmail ID ಮೆಸೇಜನ್ನು ಹಾಕ್ರಿ, ಸರ್ ನಮ್ಮದು ಇನ್ನೂ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಯಾಕೆ ಅಂತ ಹೇಳಿ. ಇಲ್ಲಿ ಪಿ ರಿಮರ್ಸ್ಮೆಂಟ್ ಅಮೌಂಟನ್ನು ಹಾಕುವುದು ನಿಮ್ಮ ಕಾಲೇಜುಗಳು ಇರುವುದರಿಂದ ನಿಮ್ಮ ಕಾಲೇಜಿನವರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನು ತುಂಬ್ತಿರಲ್ಲ ಅದರ 10% ಅಮೌಂಟನ್ನು ಅವರು ನಿಮಗೆ ರಿಟರ್ನ್ಸ್ ಕೊಡ್ತಾರೆ. ಇದು ಕ್ಲಿಯಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇನ್ನು ಪೇಮೆಂಟ್ ಸ್ಟೇಟಸ್ DDO ನೋ ಅಂತ ಇತ್ತಂದ್ರೆ ನೀವು ವೇಟ್ ಮಾಡಬೇಕಾಗತ್ತೆ. ಯಾಕಂದರೆ DDO ಅವ್ರ ಬಳಿ ಹಣ ಬಂತಂದ್ರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟನ್ನು ಹಾಕ್ತಾರೆ. ಅಮೌಂಟನ್ನು ಹಾಕಬೇಕಾಗಿತ್ತಂದ್ರೆ ಅವ್ರು ಎಸ್ ಮಾಡಲೇಬೇಕಾಗಿರ್ತೈತೆ ಅಲ್ಲಿ. ಅದನ್ನು ಎಸ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಕೈತಿ. ಅವ್ರ ಹತ್ರ ಅಮೌಂಟ್ ಇರದೇ ಇರೋ ಕಾರಣ, ಅಂದರೆ ಅವ್ರ ಹತ್ರ ಅಮೌಂಟ್ ಇಲ್ಲದೇ ಇರುವ ಕಾರಣ, ಅನುದಾನ ಮೇಗಿನಿಂದ ಬಿಡುಗಡೆ ಆಗದೇ ಇರುವ ಕಾರಣದಿಂದಾಗಿ ಅವರು ಅದನ್ನು ನೋ ಅಂತ ಇಟ್ಟಿರ್ತಾರೆ. ಅಮೌಂಟ್ ಬಂದ ತಕ್ಷಣ ಅವರು ಎಸ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇಲ್ಲಿ ಇದೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗ್ಬೇಕಾದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ಈ ಸದ್ಯಕ್ಕಂದರೆ ಸುಮಾರು 1 ರಿಂದ 2 ತಿಂಗಳ ಒಳಗಾಗಿ ಈ ಎಲ್ಲ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಕೈತಿ. ಒಂದು ವೇಳೆ 3rd ಲೆವೆಲ್ 4th ಲೆವೆಲ್ ಇರುವಂಥ ವಿದ್ಯಾರ್ಥಿಗಳ ಪ್ರೊಸೀಜರ್ ಕಂಪ್ಲೀಟ್ ಆಗಬೇಕಾಗಿತ್ತಂದ್ರೆ 1 ಮಂತ್ ಆದರೂ ಬೇಕಾಗುತ್ತೆ. ನೀವು ಏನೂ ಮಾಡಲೇ ಇಲ್ಲ, ನಾನು ಎಲ್ಲೂ ಮೆಸೇಜ್ ಮಾಡಲೇ ಇಲ್ಲ, ನನಗೆ ಅಮೌಂಟ್ ಬಂದಿಲ್ಲ ಅಂತೇಳಿ ಕುಂತ್ರಿ ಅಂದ್ರೆ ನಿಮ್ಮದು 1 ವರ್ಷ ಆದರೂ ಅಮೌಂಟ್ ಬರುವುದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡ್ಬೋದು ಅನೇಕ ಜನ ವಿದ್ಯಾರ್ಥಿ ಮಿತ್ರರದು ಇದೇ ರೀತಿಯಾಗಿದೆ. ಪಾಪ ಕೆಲವು ದಿನಗಳಿಂದ ಅವ್ರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಬಂದಿಲ್ಲ, ಹೋದ ವರ್ಷದ್ದು ಕೂಡ ಬಂದಿಲ್ಲ. ಇಲ್ಲಿ ತೋರಿಸ್ತೀನಿ, ನೋಡ್ಬೋದು, ಒಂದು ನಿಮಿಷ. ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ ಕೂಡ ನಿಮಗೆ ಕಾಣ್ತಾ ಇರ್ಬೋದು 2023-24ನೇ ಸಾಲಿಂದು. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ವೆರಿಫೈಡ್ ಕೂಡ ಆಗಿಲ್ಲ, ಅಪ್ಲಿಕೇಶನ್ ಸಬ್ಮಿಟೆಡು ಆಗಿಲ್ಲ, ಯೂನಿವರ್ಸಿಟಿ ಅಂತ ವೆರಿಫೈ ಕೂಡ ಆಗಿಲ್ಲ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಇದು OBC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ನಾನು. ಹೀಗೆ ನೀವು ಏನಾದರೂ ಮಾಡದೇ ಇದ್ದಲ್ಲಿ, ಅಂದರೆ ನೀವು ಮೆಸೇಜನ್ನಾಗಿರ್ಬೋದು, ನೀವು ಕಾಲೇಜ್ಗಳಿಗೆ ವಿಸಿಟ್ ಆಗಿರ್ಬೋದು, ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ವಿಸಿಟ್ ಮಾಡದೇ ಇದ್ದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗುವುದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರು ಕೂಡ
ನಾನು ಹೇಳಿರುವಂಥ ಈ ಮಾರ್ಗಗಳನ್ನು ಅನುಸರಿಸಿದ್ದೇ ಆದಲ್ಲಿ 100ಕ್ಕೆ 100ರಷ್ಟು ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಜಮಾ ಆಗುತ್ತೆ. ಇದು ಇವತ್ತಿನ SSPಗೆ ಸಂಬಂಧಪಟ್ಟಂತೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.